ಈಗ ಮುಂಡ್ರಿಲ್ ಅದು ಬಂದ್ 50-100 ರೂಪಾಯಿದಾಗ ಪೆಟ್ರೋಲ್ ಹಾಕ್ಸ್ಯಂದ್ ಆರಾಮ್ 2 ದಿವಸ ಹೊಳಿ ಎಂಜಾಯ್ ಮಾಡ್ಬೋದಲ್ರಿ ಈ ಗಾಡ್ಯಾಗ. ಆಟೋಕಾದ್ರೂ 300-400 ರೂಪಾಯಿ ರೊಕ್ಕ ಇರ್ಬೇಕು. ಅದ ಇಲ್ಲಿ ಬರೇ ಹೋಗ್ಬೇಕಂದ್ರ ಇಲ್ಲಿಂದ ಒಯ್ಯಕ್ ಅಷ್ಟ. ಇದು 150 ರೂಪಾಯಿದಾಗ ಆರಾಮ್ ಹೋಗ್ಬೋದಲ್ರಿ ಮಾಲ. ನೀವ್ ಎಷ್ಟಕ್ ತಗೊಂಡ್ರಿ ಎಲ್ಲಾ ಬೈಕ್ ಸಮೇತ? ತಗೊಂಡು ಅವ್ರ ಬ್ಯಾಸರ ಆಯ್ತು ಹೊಡ್ದ ನಾವ್ ಒಂದ್ 50-60 ಸಾವಿರ ರೂಪಾಯಿ ಕೊಟ್ಟು ಹೋದ್ರು. ಅಣ್ಣ ಈಗ ಹೊಲಕ್ಕೆ ಯಾರ ಆಳ್ ಕರ್ಕೊಂಡ್ ಬಂದ್ರೆ ಎಷ್ಟ್ ಜನ ಕರ್ಕೊಂಡ್? ಒಂದ್ 10-12 ಮಂದಿ ಬರ್ತಾರಣ್ಣ. 10-12 ಮಂದಿ ಏನ್ರಿ? ಹೌದು. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿದ್ದೇನೆ. ಈ ವಿಶೇಷ ಏನಪ್ಪಾ ಅಂತಂದ್ರ ತಮ್ಮ ಬೈಕಿಗೆ ಅವರು ಒಂದು ಟ್ರಾಲಿ ಕುಣಿಸ್ಕೊಂಡ್ರ. ಅದು ಯಾವ ರೀತಿಯಪ್ಪ ಅಂದ್ರ ಬಹಳಷ್ಟು ಅನುಕೂಲ ಆಗೋ ರೀತಿಯಾಗಿ ಐತದ. ಅಂದ್ರ ಒಬ್ಬ ರೈತರು ತಮ್ಮ ಹೊಲಕ್ಕೆ ಆಳ್ ಕರ್ಕೊಂಡು ಹೋಗಿದಾಗಿರ್ಬೋದು, ಅಥವಾ ಏನಾದ್ರೂ ಹೊಲ್ದಂದು ಏನಾದ್ರೂ ಬೆಳೆ ಒಯ್ಬಹುದು, ಒಂದಿಷ್ಟು ಸುಮಾರು ಜನನ ಹಚ್ಕೊಂಡ್ ಬರ್ಬೋದು. ಈ ತರ ಅವ್ರು ಮಾಡ್ಕೊಂಡ್ರ. ಅದು ಯಾವ ತರ ಮಾಡ್ಕೊಂಡ್ರ ಅವ್ರ ಜೊತೆ ಮಾತಾಡ್ಕೊಂತವನ. ಅಣ್ಣ ನಮಸ್ತೆ. ಅಣ್ಣ ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಸುಪುತ್ರಪ್ಪ. ಅಣ್ಣಾರ ಇದು ಒಂದು ಟ್ಯಾಕ್ಟ್ರಿ ಟೈಪ್ ಮಾಡ್ಕೊಂಡ್ರಿ, ಯಾವ ತರ ಮಾಡ್ಕೊಂಡ್ರಿ? ಇದು ಎಷ್ಟು ಖರ್ಚು ಬಂತು? ಇದು 2 ಲಕ್ಷ ರೂಪಾಯಿ ಖರ್ಚು. 2 ಲಕ್ಷ ರೀ? ಬೈಕ್ ಹಿಡ್ಕಂದ್ರೆ ನಾವು ಬೈಕ್ ಸೇರ್ಸಿರಿ? ಬೈಕ್ ಹಿಡ್ಕಂದ್ರೆ 2 ಲಕ್ಷ. ಇದು ಮಾಡ್ಸಕಾದ್ರ 1 ಲಕ್ಷ. 1 ಲಕ್ಷ ಆಗುತ್ತೆ. ಯಾವ್ಯಾವ್ದಕ್ ಯೂಸ್ ಆಗ್ಬೋದ್ರಿ ಅಣ್ಣ? ಇದಕ್ಕೆಲ್ಲಕ್ಕೂ ಯೂಸ್ ಆಕತ್ರಿ ಅದು. ನೀವ್ ಏನ ಹಾಕಲ್ಲ, ಹೊಲ್ದಾಗ ತರಕಾರಿ ಆತು, ಏನ ಕಾಯಿಸೋದಾತು, ಒಟ್ಟ 5 ಕ್ವಿಂಟಲ್ ಮಟ್ಟ 5 ಕ್ವಿಂಟಲ್ ವರೆಗೆ ರೀ? ಹೌದ್ರಿ. ಅಣ್ಣ ಈಗ ಹೊಲಕ್ಕೆ ಯಾರ ಆಳ್ ಕರ್ಕೊಂಡ್ ಬಂದ್ರೆ ಎಷ್ಟ್ ಜನ ಕರ್ಕೊಂಡ್? ಒಂದ್ 10-12 ಮಂದಿ ಬರ್ತಾರಣ್ಣ. 10-12 ಮಂದಿ ಏನ್ರಿ? ಹೌದು. ಎಲ್ಲಿವರೆಗೆ ಹೋಗ್ಬೋದ್ರಿ ಅಣ್ಣ ಇದನ್ನ? ಎಲ್ಲಿ ಮಟ್ಟ ಹೋಗ್ಬೇಕು ನಾವು. ಎಲ್ಲಿ ಮಾಗಳ, ಹೊಸಳ್ಳಿ ಅತ್ತ ಎಲ್ಲ ಹೋಗ್ತೀವಿ. ಅಂದ್ರ ಕಲ್ಕೇರಿಯಿಂದ ಮಾಗಳ, ಸುಮಾರು ಎಷ್ಟ್ ಕಿಲೋಮೀಟರ್ ಅಡ್ಡಾಡ್ತಿರ? ಸುಮಾರು ಒಂದ್ 60-70 ಕಿಲೋಮೀಟರ್ ಅಡ್ಡಾಡಿವ್ರಿ. 60-70 ಕಿಲೋಮೀಟರ್ ಇದಾಗ ಬೈಕ್ ತಗೊಂಡ. ಇದು ಡಿಸ್ಟ್ರಿಕ್ಟ್ ಆ ಕಡೆ ನಾವು ಒಬ್ರು ಕೊಟ್ಟದ್ ತಗೊಂಡಿದ್ರೆ ಅಂತಂದ ಅದು ನಂಬರ್ ಐತಿ. ನೀವ್ ಎಷ್ಟಕ್ ತಗೊಂಡ್ರಿ ಎಲ್ಲಾ ಬೈಕ್ ಸಮೇತ? ತಗೊಂಡು ಅವ್ರ ಬ್ಯಾಸರ ಆಯ್ತು ಹೊಡ್ದ ನಾವ್ ಒಂದ್ 50-60 ಸಾವಿರ ರೂಪಾಯಿ ಕೊಟ್ಟು ಹೋದ್ರು. 50-60 ಸಾವಿರ ತಗೊಂಡ್ರಿ? ಹೆಂಗ್ ಯೂಸ್ ಆಗತ್ರಿ ಸರ್ ನಿಮಗೆ? ನಮ್ಗ ಅನುಕೂಲ ಐತ್ರಿ. ಈಗ ಅದ ಒಂದ್ ಆಟೋ ಗೀಟೋ ಬಾಡಿಗೆ ಮಾಡ್ಕೊಂಡ್ ಬಂದ್ ಇಲ್ಲೆಲ್ಲ ಬಾಡಿಗೆ ಆದ್ರೆ ಜಾಸ್ತಿ ಆಕತ್ರಿ. ಇದಾದ ಖರ್ಚು ಕಮ್ಮಿ ಐತಲ್ರ. ಈಗ ಮುಂಡ್ರಿಲ್ ಅದು ಬಂದ್ 50-100 ರೂಪಾಯಿದಾಗ ಪೆಟ್ರೋಲ್ ಹಾಕ್ಸ್ಯಂದ್ ಆರಾಮ್ 2 ದಿವಸ ಹೊಳಿ ಎಂಜಾಯ್ ಮಾಡ್ಬೋದಲ್ರಿ ಈ ಗಾಡ್ಯಾಗ. ಆಟೋಕಾದ್ರೂ 300-400 ರೂಪಾಯಿ ರೊಕ್ಕ ಇರ್ಬೇಕು. ಅದ ಇಲ್ಲಿ ಬರೇ ಹೋಗ್ಬೇಕಂದ್ರ ಇಲ್ಲಿಂದ ಒಯ್ಯಕ್ ಅಷ್ಟ. ಇದು 150 ರೂಪಾಯಿದಾಗ ಆರಾಮ್ ಹೋಗ್ಬೋದಲ್ರಿ ಮಾಲ. 150 ರೂಪಾಯಿದಾಗ ಮಾಲ್ ಓದ್ ಬಿಡ್ತೀರಿ? ಏನ್ ಹೊಲ್ದಾಗ ಎಳ್ನೀರ್ ಬೇಕಾದ್ರೆ ಎಳ್ನೀರ್ ಒಯ್ತೀರಿ? ಎಳ್ನೀರ್ ಬೇಕಾದ್ರೆ ಎಳ್ನೀರು. ಆಳ್ ಕರ್ಕೊಂಡು ಹೊಲ ಕರ್ಕೊಂಡ್ ಹೋಗ್ತೀರಿ? ಯಾವ್ದು ಒಬ್ಬ ರೈತಿಗೆ ಎಷ್ಟ ಆಸರ ಆಗ್ಬೋದ್ರಿ ಇದು? ಬಾಳ ಆಸರ ಆಕದ. ಯಾವ ತರ ಲಾಭ ಆಗ್ಬೋದ್ ಅಂತೀರಿ? ಒಂದ್ 10 ಆಳ್ ಕರ್ಕೊಂಡ್ ಬಂದ್ರ ಒಂದ್ ಆಟೋ ಮಾಡಿದ್ರ? ಈಗ ನೋಡ್ರಿ ಆಟೋಗ 500-300-400 ರೂಪಾಯಿ ಕೊಡ್ಬೇಕಾಗ್ತ ರೈತರ. ಹೌದ್ರಾ? ಹೌದ್ರಿ. 100 ರೂಪಾಯಿದಾಗ ನಮ್ಗ ಮನಿ ಕೆಲ್ಸಕ್ಕೆ ನಡೀತಾ ಯೂಸ್ ಆಕತ್ತಲ್ರ. ಮನೆ ಕೆಲ್ಸಕ್ಕೆ ಎಲ್ಲಾ ತರ ಯೂಸ್ ಆಗತ್ರಿ? ಎಲ್ಲ ಮಾರ್ಕೆಟ್ ಹೋಗ್ಬೋದ್ರಿ? ಮಾರ್ಕೆಟ್ ಹೋಗ್ಬೋದು, ನೀರ್ ತರ್ಬೋದು, ಏನೆಲ್ಲಾ ತರ್ಬೋದು. ಅದ ನೀರ್ ತರ್ಬೋದ್ರಿ? ಹೌದು. ಇದು ನೀರಿನ ಬಾಟ್ಲಿ ತಗೊಳ್ರಿ ದೊಡ್ಡ. ದೊಡ್ಡ್ರಿ ಕ್ಯಾನ್ ಎಲ್ಲ ಅನುಕೂಲ ಅದಾವ. ಹೋಗಿ ಇಳಿಸ್ ಬರ್ಬೋದು ಎಲ್ಲಾರ ಹೋಗಿ? ಎಲ್ಲರೂ ಇಳಿಸ್ಬೋದು. ರೈತರಿಗೆ ಏನ್ ಮಾಡ್ಸಿದ್ರಿ ಅದ? ಏನ್ ಮಾಡ್ಸಿದ್ರಿ? ಈ ತೆಂಗಿನಕಾಯಿ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಏನಾಗಲ್ಲ ಆಗ್ಬೋದು, ಇಂಥವೆಲ್ಲ ಹಾಕೊಂಡ್ ಹೋಗ್ಬೋದ್ರಿ. ಹೌದಲ್ರಿ?
ನೀವ್ ಎಲ್ಲಾರ ಹೊಲ್ದಾಗ ಹೊಡಿಬೋದು ಯಾಕ್ರಿ ಅಣ್ಣ? ಈಗ ಹೊಲ್ದಾಗ ಹೊಡ್ಯಾಕಲ್ರಿ, ಹೊಲ್ದಾಗ ಹೊಡಿತೀರಿ? ಹೊಲ್ದಾಗ ಹೊಡಿಬೋದು, ಹಿಂಗಿದ್ರ ಎಲ್ಲ ಹೋಗ್ಬೋದು. ಎಷ್ಟ್ ಜನ ಹಸ್ಕೋಬೋದ್ರಿ ಗಾಡ್ಯಾಗ? ಈ 12-13 ಮಂದಿ. 12-13 ಮಂದಿ ರೀ? ಹಂಗಂದ್ರೆ ಇದು ಒಂಥರ ನಿಮ್ ಬೈಕ್ ಮತ್ತು ಒಂದ್ ಟ್ಯಾಕ್ಟ್ರಿ ಇದ್ದಂಗ? ಹೌದ್ರಿ. 1 ಹೋಗ್ಬೋದು, 2 ಹೋಗ್ಬೋದು, 3 ಹೋಗ್ಬೋದ. ಅಂತರ ಮೈಲೇಜ್ ರೀ? ಮೈಲೇಜ್ ಚಲೋ ಬರ್ತೀರಿ, ಒಂದ್ 50 ಕಿಲೋಮೀಟರ್ ಬರ್ತೀರಿ. 50 ಕಿಲೋಮೀಟರ್ ಬರ್ತೀರಿ? ರಿವರ್ಸ್ ಆಗ್ತದೆ ನೋಡ, ರಿವರ್ಸ್ ಹೋಗ್ತ್ರಿ ಗಾಡಿದ? ನೋಡ್ರಿ. ಇದೇನ್ ಸ್ಪೆಷಲ್ ರಿವರ್ಸ್ ಗೇರ್ ಐತಿ? ಹೊಲ್ದಾಗ ಹೋಗುತ್ತೆ ರಿವರ್ಸ್ ಎಲ್ಲ? ಅಲ್ರಿ ಹೋಗೋದು ರಿವರ್ಸ್ ಇನ್ಕ. ಇದು ಮುಂದ್ ನೋಡ್ರಿ, ಇದು ಹಂಗಂದ್ರೆ ಬರೇ ನೀವು ರಿವರ್ಸ್ ಹೋಗ್ಬೋದ್ರಿ, ಆಮೇಲೆ ಮುಂದೆ ಹೋಗ್ಬೋದು, ಎಲ್ಲಾ ರೀತಿ ಹೋಗ್ಬೋದ್ರಿ ಅಣ್ಣ. ಆಯ್ತು. ಇದು ಯಾವ ತರ ಗೇರ್ ಇಟ್ಟನನ್ರಿ ಇಲ್ಲೊಂದೇ? ಗೇರ್ ಇರೋದು ಹಿಂದೆ ಹಾಕದ್ ಗೇರ್ ಇದು. ಇದು ಮುಂದ್ ಹಾಕದ್ರಿ, ಇದು ಮುಂದ್ ಹಾಕದ್ರಿ, ಇದು ಹಿಂದ್ ಹಾಕದ, ಹಿಂದ್ ಹಾಕದ್ರೆ ಅದಕ್ಕೊಂದ್ ಸ್ಪೆಷಲ್ ಆಗಿ ಅವ್ರು ಕೂಡ್ಸ್ಕೊಟ್ರಲ್ಲ, ಹಂಗ ಇದು ಮಾಡೋದು. ಈಗ ಇವನ್ನೆಲ್ಲ ಇಲ್ಲಿ ಹೊಲ್ದಾಗನ ರಿವರ್ಸ್ ಹೊಡಿತೀರಿ, ಹೊರಗ್ ಹೋದ್ರೆ ರಿವರ್ಸ್ ಹೊಡಿಬೋದು? ಎಲ್ಲಾ ಕಡೆ ರಿವರ್ಸ್ ಹೊಡಿತಿ, ಹೊರಗ್ ಹೋದ್ರ ದಾರ್ಯಾಗ ಆತು, ಎಲ್ಲಾ ರಿವರ್ಸ್. ಅವನಿಗೂ ನಮ್ಗೂ ಸಿಟ್ಟು ಭಯಂಕರ ಇರ್ತ. ಹಗ್ಗ ಬಿತ್ತೋಲ್ಲ, ಹೋಗ ಹಗ್ಗ ಬಿತ್ತೋಗಲ್ಲ, ಹೋಗ ಹೋಗ. ಎಲ್ಲಿ ಮಠ ದಿಕ್ಕಂಬೋದ್ರ ಅವನು. ನೋಡ್ರಿ ಸ್ನೇಹಿತರೆ, ಇದು ಒಂಥರ ಬೈಕ್ ಅಂತ ಹೇಳ್ಬೋದು. ಬೈಕ್ ಜೊತೆಗೆ ಒಂದು ಟ್ಯಾಕ್ಟ್ರಿ, ಟ್ರಾಲಿ, ಈ ತರ ಅವ್ರು ಏನ್ ಮಾಡ್ತಾರ, ಸುಮಾರು ಒಂದು 10-15 ಜನ ಆಳನ್ನ ಕರ್ಕೊಂಡು ಹೋಗ್ಬೋದು ಹೊಲಕ್ಕೆ ಅಂತ ಹೇಳ್ತಾರ. ಮತ್ತೆ ಈ ತರ ಎಳ್ನೀರಾಗಿರ್ಬೋದು ಮಾರ್ಕೆಟಿಗೆ ಕಳಿಸ್ಲಿಕ್ಕೆ ಯಾವ ತರ ನಾವು ಮಾಡ್ಬೋದು. ಜೊತೆಗೆ ನಾವೇನಾದ್ರೂ ಒಂದು 5-6 ಕ್ವಿಂಟಲ್ ಅಷ್ಟು ಈ ಟ್ಯಾಕ್ಟ್ರಿ ಟೈಪ ನಾವು ಇದು ಮಿನಿ ಬೈಕ್ನಲ್ಲಿ ನಾವೆಲ್ಲ ಬಳಕೆ ಮಾಡ್ತೀವಿ ಅಂತಲೇ ಹೇಳ್ತಾರೆ. ಇಲ್ಲೆಲ್ಲ ನೋಡ್ಬೋದು ಅವ್ರು ಎಳ್ನೀರು ರೈಸರ ಎಳ್ನೀರು ತೊಗೊಂಡು ಈಗ ಮಾರ್ಕೆಟ್ಗೆ ಮಾರಕ್ಕೂ ಹೋಗ್ಲಿಕ್ಕೆ ಎಲ್ಲ ರೀತಿಯಾಗಿ ಅವರು ತಯಾರಾಗಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಇದು ಮುಂದ್ ನೋಡ್ರಿ, ಇದು ಹಂಗಂದ್ರೆ ಬರೇ ನೀವು ರಿವರ್ಸ್ ಹೋಗ್ಬೋದ್ರಿ, ಆಮೇಲೆ ಮುಂದೆ ಹೋಗ್ಬೋದು, ಎಲ್ಲಾ ರೀತಿ ಹೋಗ್ಬೋದ್ರಣ್ಣ.